ಇನ್ನು ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಟಿಯಾಗಿರುವಂತಹ ಸಪ್ತಮಿ ಗೌಡರು ಇದ್ದಾರೆ. ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವರೇ, ಈ ರೀತಿಯ ಡಿ ಫೋಟೋಗಳು ಅಥವಾ ಅಶ್ಲೀಲ ಕಮೆಂಟ್ಗಳಿಗಾಗಿ ಮೊದಲ ಬಾರಿ ಧ್ವನಿ ಎತ್ತಿದೆ ನೀವು. ಈ ರೀತಿಯಾಗಿ ದುರ್ಬಳಕೆ ಆಗ್ತಾ ಇದೆ, ಇದು ಸರಿಯಲ್ಲ, ಇದರ ಕಡೆ ಗಮನ ಕೊಡಬೇಕು ಅಂತೇಳಿ ಕೊನೆಗೂ ಕೂಡ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಕೆಲವೊಂದಿಷ್ಟು ಈ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೂಡ ಆಗ್ತಾ ಇದೆ. ಆದರೂ ಕೂಡ ಈ ಕಿಡಿಗೇಡಿಗಳು ತಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬ್ಗೋಸ್ಕರನೋ ಏನೋ ಒಟ್ಟಿನಲ್ಲಿ ಬಿಡಕ್ಕೆ ರೆಡಿ ಇಲ್ಲ. ಇವರು ಏನು ಹೇಳ್ತೀರಿ ಇಂಥವ ಕಿಡಿಗೇಡಿಗಳಿಗೆ? ಯಾಕೆ ಸರಿ ಹೋಗ್ತಾ ಇಲ್ಲ? ಇಂಥವ್ರಿಗೆ ಏನು ಕ್ರಮ ಆಗಬೇಕು ಅಂತ? ಅಂದ್ರೆ ಇವಾಗ ಇಂಟರ್ನೆಟ್ ಎಂತ ಜಾಗ ಆಗಿದೆ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋದಿಲ್ಲ ಸರ್. ಇವಾಗ ನಿಮ್ ಫೋನ್ ಅಲ್ಲಿ ನಿಮ್ಗೆ ನೆಟ್ ಡೇಟಾ ಇತ್ತು ಅಂದ್ರೆ ನಿಮ್ಗೆ AI ಅಲ್ಲಿ ಒಂದ್ ಎಷ್ಟು ಕಮಾಂಡ್ಸ್ ಕೊಡಕ್ ಬರುತ್ತೆ ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡೋದ್ ಆಗಿದೆ. ಅಂಡ್ ಏನಾಗ್ತಾ ಇದೆ ಅಂದ್ರೆ ಇವಾಗ ಎಷ್ಟೋ ಡೀಪ್ ಫೇಕ್ ಅಂತ ಅಲ್ಲ, ಬರೀ AI ಅಲ್ಲೇನೆ ಪ್ರೋಸೆಸ್ ಮಾಡ್ತಾ ಮಾಡ್ತಾ ಇಮೇಜಸ್ ಎಷ್ಟು ರಿಯಲ್ ಆಗಿ ಕಾಣಿಸುತ್ತೆ ಅಂದ್ರೆ ವಿಡಿಯೋಸ್ ಕೂಡ ಅಷ್ಟೇ. ಅದ್ ಯಾರ್ದೋ ಫೋಟೋ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಇವಾಗ ಅದ್ ಒಂದಿಷ್ಟು ಆಕ್ಚುಲಿ ನೀವು ಅಲ್ಲು ಅರ್ಜುನ್ ಅವ್ರ ಆಗಿರ್ಬೋದು, ಅವರೆಲ್ಲ ದೇ ಗಾನ್ ಟು ದ ಕೋರ್ಟ್ ಮುಂದೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ದಟ್ ಅವ್ರದ್ದು ಯಾವ್ದೋ ಫೋಟೋ ಎಲ್ಲ ಇದ್ರೂ ಅದು ಅವ್ರ ವೈಯಕ್ತಿಕ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಅದನ್ನ ಅವ್ರದ್ದು ರೈಟ್ಸ್ ಇಲ್ದೆ, ಕಾಪಿ ರೈಟ್ಸ್ ಇಲ್ದೆ ಯೂಸ್ ಮಾಡಕ್ ಆಗಲ್ಲ, ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬಹುದು ಅಂತ. ಸೊ ಪ್ರತಿಯೊಬ್ರು ಆ ತರ ಕೋರ್ಟನ್ ಅಪ್ರೋಚ್ ಮಾಡಿ ತಗೊಳೋದಕ್ಕಾಗಲ್ಲ, ಎಲ್ರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ನಾನಂತಲ್ಲ, ಯಾರ್ಯಾರು ಸೋಷಿಯಲ್ ಮೀಡಿಯಾ ಪಬ್ಲಿಕ್ ಅಕೌಂಟ್ ಇದೆ ದೇ ಆರ್ ಆಲ್ ಪ್ರೋನ್ ಟು ದಿಸ್. ಯಾರ್ದಾದ್ರೂ ಆಗ್ಬೋದು, ಸೆಲೆಬ್ರಿಟಿ ಅಂತಾನೆ ಅಲ್ಲ, ಯಾರ್ದಾದ್ರೂ ವಿಡಿಯೋ ಆಗ್ಬೋದು. ಎಸ್ಪೆಷಲಿ ಇವತ್ತು ದ ಯೂತ್ ಆಫ್ ಟುಡೇ ಅಲ್ಲಿ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲಿ ಆತರ ತುಂಬಾ ನಡೆಯೋದು ಇರುತ್ತೆ. ಅಂದ್ರೆ ಅದನ್ನ ತಗೊಂಡು ಸರ್ಕ್ಯುಲೇಟ್ ಮಾಡಿ, ಅದನ್ನ ಡೀಪ್ ಫೇಕ್ ಅಥವಾ AI ಯೂಸ್ ಮಾಡಿ ಅದನ್ನ ಬೇರೆ ರೀತಿ ಅಶ್ಲೀಲವಾಗಿ ಅದನ್ನ ಯೂಸ್ ಮಾಡ್ಕೊಂಡು ಅದು ಕಾಲೇಜಸ್ ಅಂಡ್ ಸ್ಕೂಲ್ಸ್ ಅಲ್ಲಿ ಅದನ್ನ ಸರ್ಕ್ಯುಲೇಟ್ ಮಾಡೋದು ಇದೆ. ಸೊ ಇದಕ್ಕೆ ಐ ಥಿಂಕ್ ನಾ ಪರ್ಸನಲ್ ಆಗಿ ಒಂದಿಷ್ಟು ಏನ್ ರೆಮಿಡೀಸ್ ಇದೆ ಅದನ್ನ ಯೂಸ್ ಮಾಡ್ಕೊಬೇಕು. ಅದ್ ಬಿಟ್ರೆ ಗವರ್ಮೆಂಟ್ ಹ್ಯಾಸ್ ಟು ಕಮ್ ಅಪ್ ವಿತ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಎಸ್ಪೆಷಲಿ ಇವತ್ತು ಎಷ್ಟು AI ಫಾರ್ಮ್ಯಾಟ್ಸ್ ಇದೆ, ವಿಡಿಯೋಸ್ ಮಾಡೋದಕ್ಕೊಂದಿದೆ, ವೆಬ್ಸೈಟ್ಸ್ಗೆ, ಅದನ್ನ ಅಡ್ವಾಂಟೇಜ್ ಆಗು ಯೂಸ್ ಮಾಡ್ಕೊಂತ ಇದಾರೆ. ಬಟ್ ಈ ತರ ತುಂಬಾ ಕೆಟ್ಟದಾಗಿ ಯೂಸ್ ಮಾಡ್ಕೊಂತ ಇದಾರೆ. ಅಂಡ್ ಎಷ್ಟೊಂದ್ ಸತಿ ನಮ್ದೇ ವಿಡಿಯೋಸ್ ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಹೌದು, ಅಂದ್ರೆ ಎಷ್ಟೊಂದು ವಿಡಿಯೋಸ್ ಫೋಟೋಸ್ ಸರ್ ಸಡನ್ ಆಗಿ ನಮಗ್ ನೋಡಿದಾಗ ನಮ್ಗೆ ಕನ್ಫ್ಯೂಸ್ ಆಗುತ್ತೆ, ಅಷ್ಟು ರಿಯಾಲಿಸ್ಟಿಕ್ ಆಗಿರುತ್ತೆ ಎಲ್ಲ. ಸೊ ಅಂಡ್ ಇವತ್ ಖಂಡಿತ ಪೊಲೀಸ್ ಏನೇ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡೋದಿರ್ಬೋದು ಅಥವಾ ಪೊಲೀಸ್ ಅವ್ರಿಗೆ ಹೋಗೋದಿರ್ಬೋದು, ಬಟ್ ಇಮಿಡಿಯೇಟ್ ಆಗಿ ಅದನ್ನ ತೆಗ್ಸೋದ್ ತುಂಬಾ ಕಷ್ಟ. ಯಾಕಂದ್ರೆ ನಾವ್ ಮೆಟಾಗ್ ಒಂದು ಲೆಟರ್ ಬರೆದ್ರು ಈ ತರ ಪ್ಲಾಟ್ಫಾರ್ಮ್ ಅಲ್ಲಿ, ಮೆಟಾ ಅಂತ ಪ್ಲಾಟ್ಫಾರ್ಮ್ ಅಲ್ಲಿ ಈ ತರ ಪಿಕ್ಚರ್ಸ್ ನಮ್ ಕನ್ಸೆಂಟ್ ಇಲ್ದೆ ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರು ಅದು ಟೈಮ್ ತಗೊಳುತ್ತೆ ಪ್ರೋಸೆಸ್. ಬಟ್ ಇದೆಲ್ಲದಕ್ಕೂ ಕೂಡ ಈಗ ಪಾಠ ಆಗ್ತಾ ಇದೆ ಕಿಡಿಗೇಡಿಗಳಿಗೆ, ಈ ರೀತಿ ಅರೆಸ್ಟ್ ಆಗ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಸರ್, ಅಟ್ಲೀಸ್ಟ್ ಒಂದು ಭಯ ಸ್ಟಾರ್ಟ್ ಆಗ್ಬೇಕಲ್ಲ. ಇವಾಗ ನಾನ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ರೆ ನಾನ್ ಜೈಲ್ ಹಿಂದೆ ಹೋಗ್ತೀನಿ ಅಂತ. ಕರೆಕ್ಟ್. ಸೊ ಅದು ಐ ಥಿಂಕ್ ಪೊಲೀಸ್ ಅವ್ರು ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಗ್ರೇಟ್ ಥಿಂಗ್. ಅದು ಆಕ್ಚುಲಿ ನಮ್ಗೂನು ಇಟ್ ಗಿವ್ಸ್ ಅ ಲಾಟ್ ಆಫ್ ಸ್ಟ್ರೆಂತ್ ಅಂಡ್ ಸಪೋರ್ಟ್. ಆಕ್ಚುಲಿ ನೆಕ್ಸ್ಟ್ ನಾವ್ ಈ ತರ ಹೋದಾಗ ಪೊಲೀಸ್ ಸ್ಟೇಷನ್ಗೆ 100% ಇದನ್ನ ತಗೊಂಡು ಅದನ್ನ ದೇ ವಿಲ್ ಲುಕ್ ಇನ್ ಟು ಇಟ್ ಅಂಡ್ ಪುಟ್ ದೆಮ್ ಬಿಹೈಂಡ್ ಬಾರ್ಸ್ ಅಂತ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದಕ್ಕೆ.